ರೈತರು ಹಾಗೂ ಕಾರ್ಮಿಕರ ಹಿತದೃಷ್ಟಿಯಿಂದ ವಿದ್ಯುತ್ ವಿತರಣೆ ವ್ಯವಸ್ಥೆಯನ್ನ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರದು ಎಂದು ನಾಯಕನಹಟ್ಟಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ ಮೀಸೆ ಒತ್ತಾಯಿಸಿದ್ದಾರೆ. ಪಟ್ಟಣದ ಗುರುವಾರ ವಾಲ್ಮೀಕಿ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ನಾಡ ಕಚೇರಿಗೆ ತೆರಳಿ ಅಲ್ಲಿ ಉಪ ತಹಶೀಲ್ದಾರ್ ಹಸೀನಾ ಬಾನು ಅವರಿಗೆ ಹಾಗೂ ಬೆವಿಕಾಂ ಇಲಾಖೆಯ ಶಾಖಾಧಿಕಾರಿ ಬೋರಣ್ಣ ಇವರಿಗೂ ಸಹ ಮನವಿಯನ್ನ ಸಲ್ಲಿಸಿದ್ದಾರೆ. ನಂತರ ಮಾತನಾಡಿದ ಅವರು, ವಿದ್ಯುತ್ ಸಂಸ್ಥೆಗಳು ಸರ್ಕಾರದ ಅಧೀನದಲ್ಲಿಯೇ ಮುಂದುವರಿಯಬೇಕು. ಖಾಸಗಿ ಸಂಸ್ಥೆಯು ತಮ್ಮ ಸಂಸ್ಥೆಯ ಲಾಭದ ಉದ್ದೇಶದಿಂದ ಕಾರ್ಯನಿರ್ವಹಿಸುವುದರಿಂದ ವಿದ್ಯುತ್ ದರಗಳಲ್ಲಿ ಏರಿಕೆಯಾಗುವ ಸಾಧ್ಯತೆ ಇದೆ. ಇದು ನೇರ ಪರಿಣಾಮ ಸಾಮಾನ್ಯ ಗ್ರಾಹಕರು, ರೈತರು, ಕಾರ್ಮಿಕರು, ಸಣ್ಣ ಮತ್ತು ಮಧ್ಯಮ ವರ್ಗದ ಕೈಗಾರಿಕೆಗಳು, ಶಿಕ್ಷಣ ಸಂಸ್ಥೆಗಳಿಗೆ ಹೊರಬೀಳಲಿದೆ. ಕರ್ನಾಟಕದ 19 ಕಂದಾಯ ಜಿಲ್ಲೆಗಳಲ್ಲಿ ವಿದ್ಯುತ್ ಖಾಸಗೀಕರಣಕ್ಕೆ ಪರವಾನಗಿ ಕೋರಿದ ದಿ ಟಾಟಾ ಪವರ್ ಕಂಪನಿ ಕರ್ನಾಟಕ ಸರ್ಕಾರಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದು, ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು. ಸದರಿ ಖಾಸಗೀಕರಣವು ಜನ ವಿರೋಧಿ, ರೈತ ವಿರೋಧಿ ಹಾಗೂ ಜನಸಾಮಾನ್ಯರ ಬದುಕಿನಲ್ಲಿ ಮತ್ತು ರೈತರ ಜೀವನದ ಜೊತೆ ರಾಜ್ಯ ಸರ್ಕಾರದ ನಡೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಪೂರ್ಣವಾಗಿ ಖಂಡಿಸುತ್ತದೆ. ವಿದ್ಯುತ್ ಒಂದು ವಾಣಿಜ್ಯವಲ್ಲದೆ ಕೃಷಿ, ಕೈಗಾರಿಕೆ, ಶಿಕ್ಷಣ, ಆರೋಗ್ಯ ಮತ್ತು ಜನಸಾಮಾನ್ಯರ ಉಸಿರಾಟದ ಒಂದು ಭಾಗವಾಗಿದೆ. ಹಾಗೂ ಈ ಜನ ವಿರೋಧಿ ಅನಾಗರಿಕ ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇರುವುದರಿಂದ ಆಗುವಂತಹ ಅನಾನುಕೂಲಗಳು, ರೈತರಿಗೆ ನೀಡ್ತಾ ಇರುವ ಉಚಿತ ವಿದ್ಯುತ್ ರದ್ದಾಗುವುದಲ್ಲದೆ ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಮೀಟರ್ಗಳನ್ನು ಅಳವಡಿಸಬಹುದು. ವೈದ್ಯಕೀಯ, ಸಣ್ಣ ಕೈಗಾರಿಕಾ ಕ್ಷೇತ್ರಕ್ಕೆ ನೇರ ಹೊರೆ ಆಗುವ ಸಂಭವವಾಗಬಹುದು. ಗೃಹ ಬಳಕೆದಾರರಿಗೆ ಅಂದರೆ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಗೃಹ ಜ್ಯೋತಿ, ಗಂಗಾ ಕಲ್ಯಾಣ ಯೋಜನೆ ಇನ್ನಿತರೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಬಹುದು. ರೈತರಿಗೆ ರಿಯಾಯಿತಿ, ಸಬ್ಸಿಡಿ ಇನ್ನಿತರೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಬಹುದು. ರಾಜ್ಯದಲ್ಲಿ ಜನಸಾಮಾನ್ಯರಿಗೆ, ರೈತರಿಗೆ ಆರ್ಥಿಕ ಹೊರೆಯಾಗುವ ಸಂಭವವಿರುತ್ತದೆ. ವಿದ್ಯುತ್ ಕ್ಷೇತ್ರದ ನೌಕರರಿಗೆ ಉದ್ಯೋಗ ಭದ್ರತೆ ಮತ್ತು ಕಾರ್ಮಿಕ ಹಕ್ಕುಗಳಿಗೆ ಧಕ್ಕೆಯಾಗುವ ಸಾಧ್ಯತೆ ಉಂಟಾಗಬಹುದು. ರಾಜ್ಯದ ಯುವ ಜನತೆಗೆ ಸರ್ಕಾರಿ ಉದ್ಯೋಗಗಳಿಂದ ವಂಚಿತರಾಗಬಹುದು. ಖಾಸಗಿ ಕಂಪನಿಯವರು ಯಾವುದೇ ನಿರ್ಧಾರ ಕೈಗೊಳ್ಳಬಹುದು. ವಿದ್ಯುತ್ ವೆಚ್ಚವನ್ನ ಖಾಸಗಿ ಕಂಪನಿಗಳು ತಮ್ಮ ಮನ ಬಂದಂತಿದ್ದರೆ ನಿಗದಿಗೊಳಿಸಬಹುದು. ವಿದ್ಯುತ್ ಕ್ಷೇತ್ರವನ್ನ ಸಾಮಾಜಿಕ ಹಿತ ಮತ್ತು ಸೇವೆಗಳ ಆದ್ಯತೆಯಿಂದ ತುಂಬಾ ಅನಾನುಕೂಲವಾಗಬಹುದು. ಆದ್ದರಿಂದ ಮೇಲಿನ ಅಂಶಗಳನ್ನ ಗಮನ ಹರಿಸಿ ಖಾಸಗೀಕರಣವನ್ನ ತಿರಸ್ಕರಿಸದಿದ್ದರೆ ಇದರ ವಿರುದ್ಧವಾಗಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿದ್ದು, ಜನ ವಿರೋಧಿ, ರೈತ ವಿರೋಧಿ ಖಾಸಗೀಕರಣವನ್ನ ಸಂಪೂರ್ಣವಾಗಿ ಕೈಬಿಡಬೇಕು ಮತ್ತು ದಿ ಟಾಟಾ ಕಂಪನಿ ಪವರ್ ಸಲ್ಲಿಸಿದ ಅರ್ಜಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೀದರ್ನಿಂದ ಚಾಮರಾಜನಗರದವರೆಗೂ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನ ನೀಡಿತು. ಉಪ ತಹಶೀಲ್ದಾರ್ ಹಸೀನಾ ಬಾನು ಮಾತನಾಡಿ, ತಹಶೀಲ್ದಾರ್ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗುವುದು. ಬೆವಿಕಾಂ ಇಲಾಖೆಯ ಶಾಖಾ ಅಧಿಕಾರಿಗಳು ಬೋರಣ್ಣ ಮಾತನಾಡಿ, ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗುವುದು ಎಂದು ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಡಾಕ್ಟರ್ ನಾಗರಾಜ್ ಮೀಸೆ, ಹೋಬಳಿ ಅಧ್ಯಕ್ಷರು ಪಟೇಲ ಮಲ್ಲಿಕಾರ್ಜುನ, ಜಿಲ್ಲಾ ಉಪಾಧ್ಯಕ್ಷರು, ಗ್ರಾಮ ಘಟಕದ ಅಧ್ಯಕ್ಷರುಗಳಾದ ಓಬಯ್ಯ ಗಜ್ಜುಗಾನಹಳ್ಳಿ, ಗ್ರಾಮ ಘಟಕದ ಅಧ್ಯಕ್ಷರು ಪಾಪಣ್ಣ, ದಾಸರ ಮುತ್ತೇನಹಳ್ಳಿ, ಬಸವಾನಂದ ಕುದಾಪುರ, ನಾಗರಾಜ್ ಗೌಡಿಗೆರೆ, ಸಿಎಸ್ ರಾಘವೇಂದ್ರ, ಹೋಬಳಿ ಉಪಾಧ್ಯಕ್ಷರು ಕೆ ಮಂಜುನಾಥ ಗೌಡಿಗೆರೆ, ಗೌರವ ಅಧ್ಯಕ್ಷ ಉದಯ್ ತೇಜ ಆಟೋ ತಿಪ್ಪೇಸ್ವಾಮಿ, ಓಬಯ್ಯನಹಟ್ಟಿ ಗ್ರಾಮದ ಘಟಕದ ಅಧ್ಯಕ್ಷರು ತಮ್ಮಯ್ಯ ನಾಯಕನಹಟ್ಟಿ, ಹೋಬಳಿಯ ರೈತ ಮುಖಂಡರು ತಿಪ್ಪಯ್ಯನಹಳ್ಳಿ, ಬಸವರಾಜ್ ಉಪಾಧ್ಯಕ್ಷರು, ಸಾರ್ವಜನಿಕರು, ರೈತರು, ಹೋರಾಟಗಾರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹರೀಶ್, ಪ್ರಜಾಪವರ್ ಟಿವಿ, ನಾಯಕನಹಟ್ಟಿ. ನಮ್ಗೆ ಕೊಟ್ಟಿರೋದನ್ನು ನಾನು ತಹಸೀಲ್ದಾರ್ ಹತ್ರ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ನಾನು ರವಾನಿಸ್ತೀವಿ ಸರ್. ಹಸಿರು ಸೇನೆ ಮುಖಾಂತರ ಈಗ ರೈತರು ಪ್ರತಿಭಟನೆ ಮುಖಾಂತರ ಖಾಸಗೀಕರಣವನ್ನು ವಿರೋಧಿಸ್ತಾ ಇರೋದ್ರಿಂದ ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಮ್ಮ ಮೇಲಧಿಕಾರಿ ಅವರಿಗೆ ನಾವು ತಲುಪಿಸ್ತಾ ಮುಂದೆ ಕಾರ್ಯದರ್ಶಿಗಳು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಕಳಿಸ್ಕೊಡ್ತಾರೆ. ನಾವು ಸರ್ಕಾರಕ್ಕೆ ಸಲ್ಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಬಂಧುಗಳೇ, ಇವತ್ತು ನಾವು ಏನಾಗಿದೆ ಅಂದರೆ ರೈತನ ನೋವಿನಲ್ಲಿ ಸಂಗತಿ ಏನಂದರೆ ಬೀಜ ಗೊಬ್ಬರಗಳ ಬೆಲೆ ಏರಿಕೆ ಹಾಗೂ ವಿಪರೀತವಾದಂತಹ ಔಷಧಿ ವಿಚಾರ ವಿನಿಮಯಗಳನ್ನು ರೈತನ ಗಾಯದ ಮೇಲೆ ಬೆರೆ ಎಳೆಯುವಂಥ ಅನೇಕ ಸಂಘಟನೆಗಳು ನಮ್ಮ ಘಟನೆಗಳು ಸಂಭವಿಸುತ್ತಿದ್ದಾವೆ. ಅದರ ಗಾಯದ ಮೇಲೆ ಬೆರೆ ಎಳೆಯದಂತೆ ಈಗ ನಮ್ಮ ಕರ್ನಾಟಕ ಸರ್ಕಾರದ
ಕರ್ನಾಟಕ ರಾಜ್ಯದಲ್ಲಿ 19 ಕಂದಾಯ ಜಿಲ್ಲೆಗಳನ್ನು ಗುರುತಿಸಿ ದಿ ಟಾಟಾ ಪವರ್ ಕಂಪನಿ ಎಂಬ ಒಂದು ಕಂಪನಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅದು ಖಾಸಗೀಕರಣವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ನಮ್ಮ ಭಾರತ ದೇಶದ ಒರಿಸ್ಸಾ ರಾಜ್ಯದಲ್ಲಿ ನಡೆದು ಈ ಒರಿಸ್ಸಾ ರಾಜ್ಯದಲ್ಲಿ ತುಂಬ ಅನಾನುಕೂಲಗಳಾಗುವಂಥ ನಾವು ದಿನಪತ್ರಿಕೆಗಳನ್ನು ಕಾಣ್ತಾ ಇದ್ವಿ. ಅದರಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಸಗೀಕರಣ ಮಾಡಿದ್ದೆ ಆದರೆ ನಮ್ಮ ಗೃಹ ಜ್ಯೋತಿ ಆಗಿರ್ಬೋದು, ಕುಟೀರ ಜ್ಯೋತಿ ಆಗಿರ್ಬೋದು, ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸುವಂತಹ ಒಂದು ಕೆಲಸಗಳನ್ನು ಆಗಿರ್ಬೋದು, ಈಗ ಅನೇಕ ಅನುಕೂಲಕ್ಕಿಂತ ಅನಾನುಕೂಲಗಳೇ ಆಗುವುದಂತ ಹೆಚ್ಚಾಗುತ್ತವೆ. ಆದ್ದರಿಂದ ದಯಮಾಡಿ ಬಂಧುಗಳೇ, ಇದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬರು ಇದನ್ನೆಲ್ಲ ಮನಗಂಡು ರೈತರಿಗೆ ಆಗುವಂಥ ಅನ್ಯಾಯಗಳನ್ನು ಮನಗಂಡು ಅದನ್ನು ಅರ್ಜಿಯನ್ನು ತಿರಸ್ಕರಿಸಿ ಈ ಯಥಾಸ್ಥಿತಿಯಲ್ಲಿ ಇರುವಂತಹ ವಿದ್ಯುತ್ ಶಕ್ತಿ ಏನು ಈಗ ಎಸ್ಕಾಂ ಬೆಸ್ಕಾಂ ಅವೆಲ್ಲ ಇದಾವ ಆ ಥರ ಮುಂದುವರಿಸಬೇಕಂತಂದು ನಾವು ವಿನಮ್ರತೆಯಿಂದ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತಿದ್ವಿ. ದಯಮಾಡಿ ರೈತರ ಒಂದು ನೋವುಗಳಿಗೆ ಸ್ಪಂದಿಸ್ತಾರೆ ಅಂತಂದು ನಾವು ಒಂದು ಆಶಾಭಾವನೆ ಇಟ್ಕೊಂಡು ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣ ವತಿಯಿಂದ ನಾವು ಇವತ್ತು ಪ್ರತಿಭಟನೆಯನ್ನು ನಾಡ ಕಚೇರಿ ಉಪ ತಹಶೀಲ್ದಾರ್ ಅಂತ ನಮ್ಮ ಮೇಡಮರಿಗೂ ಹಾಗೂ ನಮ್ಮ ಸಾಹೇಬರು ಈ ಒಂದು SO ಸಾಹೇಬರು ಬೋರಣ್ಣ ಸಾಹೇಬರಿಗೂ ನಾವು ಕೊಟ್ಟಿದ್ವಿ. ಇದನ್ನು ಅವರು ಸರ್ಕಾರಕ್ಕೆ ಕಳಿಸುವಂಥ ಕೆಲಸಗಳನ್ನು ಮಾಡಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಜನವಿರೋಧಿ ರೈತ ವಿರೋಧಿ ವಿದ್ಯುತ್ ಕಂಪನಿ ಖಾಸಗೀಕರಣವನ್ನು ಕರ್ನಾಟಕ ಸರ್ಕಾರ ನಿರ್ಧಾರವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣದಿಂದ ಇವತ್ತು ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ವಿಚಾರ ಏನಂದರೆ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ 19 ಕಂದಾಯ ಜಿಲ್ಲೆಗಳಲ್ಲಿ ವಿದ್ಯುತ್ ಖಾಸಗೀಕರಣಕ್ಕೆ ಪರವಾನಗಿ ಕೋರಿ ದಿ ಟಾಟಾ ಪವರ್ ಕಂಪನಿ ಕರ್ನಾಟಕ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದು, ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು. ಸದರಿ ಖಾಸಗೀಕರಣವು ಜನವಿರೋಧಿ, ರೈತ ವಿರೋಧಿ ಹಾಗೂ ಜನಸಾಮಾನ್ಯರ ಬದುಕಿನಲ್ಲಿ ಮತ್ತು ರೈತರ ಜೀವನದ ಜೊತೆ ರಾಜ್ಯ ಸರ್ಕಾರ ನಡೆಯನ್ನು ಖಂಡಿಸುತ್ತದೆ. ಏಕೆಂದರೆ ವಿದ್ಯುತ್ ಒಂದು ವಾಣಿಜ್ಯವಲ್ಲದೆ ಕೃಷಿ, ಕೈಗಾರಿಕೆ, ಶಿಕ್ಷಣ, ಆರೋಗ್ಯ ಮತ್ತು ಜನಸಾಮಾನ್ಯರ ಉಸಿರಾಟದ ಒಂದು ಭಾಗವಾಗಿದೆ. ಹಾಗೂ ಈ ಜನವಿರೋಧಿ ಅನಾಗರಿಕ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವುದರಿಂದ ಆಗುತ್ತಿರುವ ಅನಾನುಕೂಲಗಳೇನೆಂದರೆ, ರೈತರಿಗೆ ನೀಡುತ್ತಿರುವ ಉಚಿತ ವಿದ್ಯುತ್ ರದ್ದಾಗುವುದಲ್ಲದೆ ರೈತರ ಪಂಪ್ಸೆಟ್ಗಳಿಗೆ ಮೀಟರನ್ನು ಅಳವಡಿಸಬಹುದು. ಅದರಂತೆ ವೈದ್ಯಕೀಯ, ಸಣ್ಣ ಕೈಗಾರಿಕೆ ಕ್ಷೇತ್ರಕ್ಕೆ ನೇರ ಹೊರೆಯಾಗುವ ಸಂಭವ ಆಗಬಹುದು. ಗೃಹ ಬಳಕೆದಾರರಿಗೆ ಗೃಹ ಜ್ಯೋತಿ, ಕುಟೀರ ಜ್ಯೋತಿ, ಗೃಹ ಜ್ಯೋತಿ, ಗಂಗಾ ಕಲ್ಯಾಣ ಯೋಜನೆ ಇನ್ನಿತರೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಬಹುದು. ರೈತರಿಗೆ ರಿಯಾಯಿತಿ ಸಬ್ಸಿಡಿ ಇನ್ನಿತರೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಬಹುದು. ರಾಜ್ಯದಲ್ಲಿ ಜನಸಾಮಾನ್ಯರಿಗೆ, ರೈತರಿಗೆ ಆರ್ಥಿಕ ಹೊರೆಯನ್ನು ಗುರಿಯಾಗುವ ಸಂಭವ ಇರುತ್ತದೆ. ವಿದ್ಯುತ್ ಕ್ಷೇತ್ರದ ನೌಕರಿಗೆ ಉದ್ಯೋಗದ ಭದ್ರತೆ, ಕಾರ್ಮಿಕ ಹಕ್ಕುಗಳಿಗೆ ಧಕ್ಕೆ ಆಗುವ ಸಾಧ್ಯತೆ ಉಂಟಾಗಬಹುದು. ರಾಜ್ಯದ ಯುವಜನತೆ ಸರ್ಕಾರ ಉದ್ಯೋಗಗಳಿಂದ ವಂಚಿತರಾಗಬಹುದು. ಖಾಸಗಿ ಕಂಪನಿಯವರು ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬಹುದು. ವಿದ್ಯುತ್ ವೆಚ್ಚವನ್ನು ಖಾಸಗಿ ಕಂಪನಿಗಳು ಮತ್ತು ಮನಬಂದಂತೆ ದರ ನಿಗದಿಗೊಳಿಸಬಹುದು. ವಿದ್ಯುತ್ ಕ್ಷೇತ್ರಕ್ಕೆ ಸಾಮಾಜಿಕ ಹಿತ ಮತ್ತು ಸೇವೆಗಳ ಆದ್ಯತೆಯಿಂದ ತುಂಬ ಅನಾನುಕೂಲವಾಗಬಹುದು. ಆದ್ದರಿಂದ ಮೇಲಿನ ಎಲ್ಲ ಅಂಶಗಳನ್ನು ಗಮನಿಸಿ ವಿದ್ಯುತ್ ಖಾಸಗೀಕರಣವನ್ನು ತಿರಸ್ಕರಿಸುತ್ತಿದ್ದರೆ ಇದರ ವಿರುದ್ಧವಾಗಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿದ್ದು, ಜನವಿರೋಧಿ, ರೈತ ವಿರೋಧಿ ಖಾಸಗೀಕರಣವನ್ನು ಸಂಪೂರ್ಣವಾಗಿ ಕೈಬಿಡಬೇಕೆಂದು ದಿ ಟಾಟಾ ಪವರ್ ಕಂಪನಿ ಸಲ್ಲಿಸಿದ ಅರ್ಜಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಬೀದರ್ನಿಂದ ಚಾಮರಾಜನಗರದವರೆಗೂ ಸುಮಾರು 1 ಕೋಟಿಯಿಂದ 1